ದೇವರ ಶಾರ್ಟ್ಸ್ಗೆ ಸ್ವಾಗತ. ನಾವೀಗ ದುಬೈನ ಡೆಸರ್ಟ್ಗೆ ಹೋಗ್ತಾ ಇದ್ದೀವಿ. ನೋಡ್ರಿ, ಲ್ಯಾಂಡ್ ಕ್ರೂಸರ್ ರೆಡಿ ಆಗಿದೆ. ಇದೇ ಫಸ್ಟ್ ಟೈಮು ಲ್ಯಾಂಡ್ ಕ್ರೂಸರ್ ಮೇಲೆ ಕಾಲಿಡ್ತಿರೋದು. ಇಡ್ರಿ ಬಲ್ಗಾಲು. ಯಪ್ಪ, ಈ ಗಾಡಿ ಅಂತೂ ಸಿಕ್ಕಾಪಟ್ಟೆ ಹೈಟಲ್ಲಿ ಇದೆ ಗುರು. ಒಳ್ಳೆ ಫಸ್ಟ್ ಫ್ಲೋರಲ್ಲಿ ಕುತ್ಕೊಂಡಾಗ ಅನಿಸ್ತಾ ಇದೆ. ಕನಿಷ್ಠ ಒಂದು 100 ಲ್ಯಾಂಡ್ ಕ್ರೂಸರ್ಗಳಿವೆ ಇಲ್ಲಿ. ನೋಡಿ, ಅಲ್ಲಲ್ಲಿ ಮರಳು ಗುಡ್ಡ ಕಾಣ್ತೈತಲ್ಲ, ಅಲ್ಲಿ ಹೋಯ್ತಾ ಇದೀವಿ ನಾವೀಗ. ಮರಳು ಮೇಲೆ ಗಾಡಿ ಓಡ್ಸಕ್ಕಿಂತ ಮುಂಚೆ ಟೈರ್ ಪ್ರೆಷರ್ ಕಮ್ಮಿ ಮಾಡ್ತಾವ್ರ ನೋಡ್ರಿ. ಗುರು, ಆನೆ ಮರಳು ಮೇಲೆ ಹತ್ತುತ್ತಾ ಇದೆ ನೋಡ್ರಿ. ಟಾಪ್ ಮೇಲೆ ಬಂದ್ಬಿಟ್ವಿ ಗುರು. ಹತ್ತಾರೀಗ ಹತ್ತಿಸ್ತಾರೆ. ಇಳಿಸ್ತಾರ ಗುರು ಈಗ ಕೆಳಗಡಿಕೆ. 90 ಡಿಗ್ರಿಗೆ ಇಳಿಸ್ತಾವ್ರ ಗುರು. ಪೂರ್ತಿ ಒಳಗಡೆ ಇಳಿಸ್ತಾವ್ರೆ, ಹಳ್ಳದ ಒಳಗಡೆ. मुझसे प्यार करती है या नहीं करती है? ಇಲ್ಲೇ ಫೋನ್ ನೋಡ್ಕೊಂಡವನ್ ಗುರು ಇವನು. ಎಲ್ಲಿ ಬಂದ್ಬಿಟ್ಟು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ವಲ್ಲ ಪ್ರಜೆಗಳಿಗೆ. ಯಪ್ಪ, ಪೂರ್ತಿ ಹತ್ತಿಸ್ತಾವ್ರ ಗುರು. ಬೆಟ್ಟ ನೋಡ್ತಾ ಇಲ್ಲ, ಗುಡ್ಡನು ನೋಡ್ತಾ ಇಲ್ಲ, ಹಳ್ಳನು ನೋಡ್ತಾ ಇಲ್ಲ. ಹತ್ತಿಸ್ತಾವ್ರೆ, ಇಳಿಸ್ತಾವ್ರೆ, ಹತ್ತಿಸ್ತಾವ್ರೆ, ಇಳಿಸ್ತಾವ್ರೆ. ಓಕೆ ಗುರು, ಬೆಟ್ಟದ ಮೇಲೆ ದುಬೈ ಮರಳು ನೋಡ್ರಿ. ಯಪ್ಪ, ಮರಳಲ್ಲಿ ಸುತ್ತಾಡ್ಸಿದ್ರು ಗುರು. ಯಾಕೆ ಕೇಳ್ತೀರಾ ಕತೆನ? ನೋಡಿ, ಗಾಡಿ ತಗೊಂಬಂದು ಹೆಂಗ್ ನಿಲ್ಸವ್ರಿ ಇಲ್ಲಿ. ಸಮುದ್ರದ ಸರ್ಫಿಂಗ್ ನೋಡೇ ಇರ್ತೀರಾ. ಇಲ್ಲಿ ಮರಳಿನ ಸರ್ಫಿಂಗ್ ಮಾಡ್ತಾವ್ರೆ. ಸರ್ಫಿಂಗ್ ಮಾಡ್ತಾವ ಅಣ್ಣ, ಸ್ಯಾಂಡ್ ಸರ್ಫಿಂಗು. ಅಲ್ಲ. ಓಕೆ ದೇವರು, ಸ್ಯಾಂಡ್ ಸರ್ಫಿಂಗ್ ಮಾಡೋಣ ಈಗ. ಇಡ್ರಿ ಬಲ್ಗಾಲು. ಇದೇ ಫಸ್ಟ್ ಟೈಮು ನಾನು ಸ್ಯಾಂಡ್ ಸರ್ಫಿಂಗ್ ಮಾಡ್ತಾ ಇರೋದು. ಪೂರ್ತಿ ಗಾಡಿಗಳು ಹೋಯ್ತವೆ. ನೋಡ್ತೀರಾ ಹೋದ್ರೆ ಏನಾಗುತ್ತೆ ಅಂದ್ರೆ, ಆ ಕಡೆಯಿಂದ ಗಾಡಿ, ಈ ಕಡೆಯಿಂದ ನಾನು. ಆಕ್ಸಿಡೆಂಟ್ ಆಗೋತದೆ. ಓಕೆ, ಹೋಗೋಣ ಬರ್ರಿ ಸ್ಯಾಂಡ್ ಸರ್ಫಿಂಗ್ಗೆ. ಓಕೆ. ವಾ, ಮೈ ಕೈಯೆಲ್ಲ ಮಣ್ಣಾಗೋಯ್ತು ಗುರು. ದುಬೈ ಪಕ್ಷಿ ಬಂತು ಗುರು. ಪಕ್ಷಿ ಓನರ್ ಎತ್ಕೊಂಬತ್ತವ್ರ ಪಕ್ಷಿನ. ಫಾರ್ ದ ಫಸ್ಟ್ ಟೈಮು ದುಬೈ ಪಕ್ಷಿನ ಮುಟ್ಟಣ. ಪಕ್ಷಿದು ಕಣ್ ಕಟ್ಬಿಟ್ಟವ್ರ ಗುರು. ಕಣ್ಣ ಮುಚ್ಚಲ್ಲ ಆಟಾಡ್ತಾವ್ರ ಅನ್ಸುತ್ತೆ ಇದ್ರ ಜೊತೆ. ಪಕ್ಷಿದು ನಾಲ್ಗೆ ನೋಡ್ರಿ, ಇದನ್ನ ಫ್ಯಾಲ್ಕನ್ ಅಂತಾರೆ. ಹತ್ತಿಸ್ತಾರ ಗುರು ಈಗ. ಅಲ್ಲ, ಏನು ಮಾಡಲ್ಲ, ಸಿಕ್ಕಾಪಟ್ಟೆ ಟ್ರೈನ್ ಮಾಡಕ್ ಬಿಟ್ಟವ್ರು ಇದನ್ನಂತೂ. ಕಚ್ಚದೇ ಇರೋ ಹಂಗೆ. ಇದ್ರ ಕಾಲ್ ನೋಡ್ ಗುರು ಹೆಂಗೈತೆ. ಸೇಮ್ ಗರುಡ ಪಕ್ಷಿ ಇದ್ದಂಗೆ ಐತೆ ಗುರು. ಆದ್ರೆ ಇದು ಫ್ಯಾಲ್ಕನ್ನು. ಆ ಕಡೆ ಈ ಕಡೆ ನೋಡ್ತೈತೆ, ಯಾವ್ದಾದ್ರು ಆಹಾರ ಸಿಗುತ್ತಾ ಅಂತ. ಉಚ್ಚ ಮಾಡ್ತಾ ಫ್ಯಾಲ್ಕನ್ ಉಚ್ಚ ಮಾಡ್ತಾ. ಇದು ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಲೇ, ಅದು ಓಡಾಗಕ್ಕೆ ಹೋಯ್ತಾ ಐತೆ ಗುರು. ಇವ್ರು ಬಿಡ್ತಾ ಇಲ್ಲ. ಅಲ್ಲಂತೂ ಅದ್ಭುತವಾಗಿರೋ ಸನ್ಸೆಟ್ ಆಗ್ತಾ ಇದೆ. ಗುರು, ಡ್ಯೂನ್ ಬ್ಯಾಶಿಂಗ್ ಆದಮೇಲೆ ನಾವು ಕ್ಯಾಂಪ್ ಸೈಟ್ ಹೋಗಿ ಬಂದ್ವಿ. ಎಲ್ಲೆಲ್ಲೂ ಹೊಂಟೇನೆ, ಇಲ್ಲೂ ಹೊಂಟೇನೆ, ರಾಜಸ್ಥಾನಲ್ಲೂ ಹೊಂಟೇನೆ, ಸೋಮಾಲಿಯಾದಲ್ಲೂ ಹೊಂಟೇನೆ, ಆಫ್ರಿಕಾದಲ್ಲೂ ಹೊಂಟೇನೆ, ಎಲ್ಲೆಲ್ಲೂ ಹೊಂಟೇನೆ ಗುರು. ಕನ್ನಡಿಗರು ಎಂಜಾಯ್ ಮಾಡ್ತಾವ್ರೆ. ಹೆಂಗಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಎಲ್ಲಿಂದ ಬಂದ್ರಿ? ಹುಬ್ಳಿಂದ ಬಂದ್ರೆ ಅವಾಗಲೇ ಸಿಕ್ಕಿದ್ರಲ್ಲ ನಿಮ್ಮ ಸ್ನೇಹಿತರು. ನಮ್ಮ ಮಗ ನಿಮ್ ನೋಡಿ ಬರೀ ಯೂಟ್ಯೂಬ್ನಾಗ ಟಿವಿ ಕನೆಕ್ಟ್ ಕೊಟ್ಟು ಬರೀ ಅದನ್ನ ನೋಡ್ತಿರ್ತಾರೆ. ರೊಟ್ಟಿ ಖಾರ. ಹೌದಾ? ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಉತ್ತರ ಕರ್ನಾಟಕದ ಮುಂದಿನ ದುಬೈಯಲ್ಲಿ ನೋಡಿ ಫುಲ್ ಖುಷಿ ಆಗೋಯ್ತು. ನೋಡ್ರಿ, ಕ್ಯಾಂಪ್ ಸೈಟು ಜ್ಯೂಸ್ ಕೊಡ್ತಾವ್ರೆ, ಫ್ರೀ ಜ್ಯೂಸಾ ಇದು? ಗುರು ಇಲ್ಲಂತೂ ಟೀ, ಕಾಫಿ, ಸ್ನ್ಯಾಕ್ಸು, ಜ್ಯೂಸು, ಎಣ್ಣೆ
ವೆಜ್ಜು ನಾನ್ ವೆಜ್ಜು ಎಲ್ಲ ಅನ್ಲಿಮಿಟೆಡ್ಡು. ಇಷ್ಟು ದಿವಸ ನಾನು ಡೆಸರ್ಟ್ ಸಫಾರಿ ಹಂಗೆ ಹಿಂಗೆ ಅಂತ ಕೇಳ್ತಾ ಇದ್ದೆ, ಈಗ ಕಣ್ಣಲ್ಲಿ ನೋಡೋ ಅಂಥ ಭಾಗ್ಯ ಗುರು. ನೀವು ನೋಡ್ರಿ, ಜನ ಎಂಜಾಯ್ ಮಾಡ್ತಾವ್ರೆ. ನೀವು ಈ ಡೆಸರ್ಟ್ ಸಫಾರಿನ ಎಂಜಾಯ್ ಮಾಡಬೇಕು ಅಂದರೆ ಗೋ ಪ್ರವಾಸದಲ್ಲಿ ಈಗಲೇ ದುಬೈ ಪ್ಯಾಕೇಜ್ನ ಬುಕ್ ಮಾಡ್ಕೊಳ್ಳಿ. ದೇವರ ಜೀವನದಲ್ಲಿ ಫಸ್ಟ್ ಟೈಮು ಡೆಸರ್ಟ್ ಸಫಾರಿಗೆ ಬಂದು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಏನು ಆ ನೈಟ್ ಡ್ಯಾನ್ಸು, ಆ ಫೈರ್ ಡ್ಯಾನ್ಸು, ಯಪ್ಪ ಒಂದ ಇವ್ರ ಕಲೆಗಳು ಅದ್ಭುತವಾಗಿತ್ತು. ಓಕೆ ದೇವರು, ಈ ಶಾರ್ಟ್ಸ್ ನೋಡಿದ್ದಕ್ಕೆ ನಿಮಗೆ ಧನ್ಯವಾದ.